الحمد لله رب العالمين والعاقبة للمتقين والصلاة والسلام على أشرف الأنبياء والمرسلين وعلى آله وأصحابه ومن تبعهم بإحسان إلى يوم الدين. أما بعد، أعوذ بالله من الشيطان الرجيم. بسم الله الرحمن الرحيم. وأقيموا الصلاة وآتوا الزكاة واركعوا مع الراكعين. ಸೃಷ್ಟಿಕರ್ತನಾದ ಅಲ್ಲಾಹನು ಸತ್ಯವಿಶ್ವಾಸಗಳಿಗೆ ಉದ್ದೇಶಿಸಿ ಸತ್ಯವಿಶ್ವಾಸಿಗಳು ತಮ್ಮ ಜೀವನದಲ್ಲಿ ನಮಾಜ್ ಎಂಬ ಕಡ್ಡಾಯ ಕ್ರಮವನ್ನು ಪಾಲಿಸಬೇಕು, ನಮಾಜನ್ನು ನಿರ್ವಹಿಸಬೇಕು ಎಂದು ಆದೇಶಿಸಿದ್ದಾನೆ. ನಮಾಜ್ ಕಡ್ಡಾಯ ಪ್ರತಿಯೊಬ್ಬ ಮುಸ್ಲಿಮನ ಮೇಲಿದೆ. ಈ ಕಡ್ಡಾಯ ಕ್ರಮವನ್ನು ನಿರ್ವಹಿಸಲಿಕ್ಕೆ ಬಹಳಷ್ಟು ಕೆಲವೊಂದು ಷರತ್ತುಗಳಿವೆ ಎಂದು ನಾವು ಹಿಂದಿನ ತರಗತಿಯಲ್ಲಿ ನಾವು ಕೇಳಿದ್ದೇವೆ. ಬಹಳಷ್ಟು ನಮಾಜಿನ ಷರತ್ತುಗಳು ನಾವು ಹಿಂದೆ ಕೇಳಿದ್ದೇವೆ. ಅದರ ಒಂದು ಮುಖ್ಯವಾದಂತಹ ಷರತ್ತು, 6ನೇ ಷರತ್ತು ಅದೇನೆಂದರೆ ಮನುಷ್ಯನು ತನ್ನ ಗುಪ್ತಾಂಗಗಳನ್ನು ಗುಹ್ಯಾಂಗಗಳನ್ನು ಮರೆಮಾಚುವುದು. ಇದಕ್ಕೆ 3 ವಿಧವಿದೆ. ಮೊದಲನೇದಾಗಿ ಸಂಕ್ಷಿಪ್ತವಾಗಿ ಮರೆಮಾಚುವಂತಹ ಕೆಲವೊಂದು ಭಾಗಗಳು, ಅಂದರೆ ಒಬ್ಬ ವ್ಯಕ್ತಿ 7 ವರ್ಷದಿಂದ 10 ವರ್ಷದ ಒಳಗಿನ ಒಬ್ಬ ಹುಡುಗ ಅವನು ತನ್ನ ಗುಪ್ತಾಂಗಗಳನ್ನು ಮರೆಮಾಚಬೇಕು. ಇದು ಕಡ್ಡಾಯವಾಗಿದೆ. ಒಬ್ಬ 7 ವರ್ಷದ ಮಗು 7 ವರ್ಷದಿಂದ 10 ವರ್ಷಕ್ಕೆ 10 ವರ್ಷ ಪ್ರಾಯಕ್ಕೆ ತಲುಪಿರುವಂತಹ ಒಬ್ಬ ಮಗು ಹುಡುಗ ಅವನು ತನ್ನ ಗುಪ್ತಾಂಗಗಳನ್ನು ಮರೆಮಾಚಬೇಕು. ಇದನ್ನು ಸಂಕ್ಷಿಪ್ತವಾಗಿ ಮರೆಮಾಚುವಂತಹ ಇದು ಅಂಗಾಂಗಗಳಿವೆ ಎಂದು ಹೇಳಲಾಗಿದೆ. 2ನೇದಾಗಿ ಸತರೆ ಮುಗಲ್ಲಸ ಎಂದು ಹೇಳಲಾಗುತ್ತದೆ. ಅರ್ಥಾತ್ ಅಂದರೆ ಬಹಳ ಕಠಿಣವಾದಂತಹ ಕಠೋರವಾದಂತಹ ಮರೆಮಾಚುವಂತಹ ವಸ್ತು. ಒಬ್ಬ ಸ್ವತಂತ್ರವಾದಂತಹ ಸ್ತ್ರೀ ಪ್ರಾಯಕ್ಕೆ ತಲುಪಿದ ನಂತರ ಅವಳು ತನ್ನ ಇಡೀ ದೇಹವನ್ನು ಮರೆಮಾಚಬೇಕು. ಕೇವಲ ತನ್ನ ಮುಖವನ್ನು ಹೊರತು ಇಡೀ ತನ್ನ ದೇಹದ ಎಲ್ಲ ಅಂಗಾಂಗಗಳನ್ನು ಮರೆಮಾಚಬೇಕು. ಅದು ಕೂಡ ಪರಪುರುಷರ ಮುಂದೆ ಆ ಮಹಿಳೆ ಬಂದಾಗ ಪರಪುರುಷ ಮುಂದೆಯೂ ಸಹ ತನ್ನ ಮುಖವನ್ನು ಮರೆಮಾಚಬೇಕು. ಪರಪುರುಷ ಮುಂದೆ ತನ್ನ ಮುಖವನ್ನು ಸಹ ಮರೆಮಾಚುವುದು ಕಡ್ಡಾಯವಾಗಿದೆ ಎಂದು ಹೇಳಲಾಗಿದೆ. ಇತರೆ ತನ್ನ ಮೊಹರಿಮ್ ಅಂದರೆ ಯಾರೊಂದಿಗೆ ನಿಕಾಹ ಮಾಡುವುದು, ವಿವಾಹ ಮಾಡುವುದು ನಿಷೇಧವಾಗಿದೆಯೋ, ತಂದೆ ಆಗಿರಬಹುದು, ಅವನ ಅಣ್ಣ ತಮ್ಮ ಆಗಿರಬಹುದು, ಅವನ ದೊಡ್ಡಪ್ಪ ಆಗಿರಬಹುದು, ಅವನ ಚಿಕ್ಕಪ್ಪ ಆಗಿರಬಹುದು, ಈ ರೀತಿಯಾದಂತಹ ವ್ಯಕ್ತಿಗಳಾಗಿ ಪುರುಷರ ಮುಂದೆ ಆಕೆ ಬಂದಾಗ ತನ್ನ ಮುಖವನ್ನು ಮರೆಮಾಚುವುದು ಕಡ್ಡಾಯವಲ್ಲ. ಬದಲಾಗಿ ತನ್ನ ಇಡೀ ದೇಹದ ಬೇರೆ ಅಂಗಾಂಗಗಳನ್ನು ಮರೆಮಾಚಬೇಕು. ಆದರೆ ಪರಪುರುಷ ಮುಂದೆ ಬಂದಾಗ ಓರ್ವ ಸ್ತ್ರೀ ತನ್ನ ಮುಖವನ್ನು ಸಹ ಮರೆಮಾಚುವುದು, ತನ್ನ ಮುಖದ ಮೇಲೆ ಮುಸುಕನ್ನು ಹಿಜಾಬ್ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. 3ನೇದಾಗಿ ಮಧ್ಯಮ ಪ್ರಮಾಣದಲ್ಲಿರುವಂತಹ ಮರೆಮಾಚುವಿಕೆ. ಇದೇನೆಂದರೆ ಈ 2 ವಿಧಗಳಿಗೆ ಹೊರತಾಗಿದೆ. ಅದೇನೆಂದರೆ ಒಬ್ಬ ವ್ಯಕ್ತಿ ತನ್ನ ಹೊಕ್ಕಳು, ತನ್ನ ಹೊಟ್ಟೆಯ ಮೇಲೆ ಇರುವಂತಹ ನಾಭಿಯಿಂದ ತನ್ನ ಮೊಣಕಾಲಿನವರೆಗಿರುವಂತಹ ಭಾಗಗಳನ್ನು ಅವನು ಇತರರ ಮುಂದೆ ಪ್ರದರ್ಶಿಸುವಂತಿಲ್ಲ. ಇತರೆ ಯಾರೇ ಪುರುಷರ ಮಧ್ಯೆ, ಸ್ತ್ರೀಯರ ಮಧ್ಯೆ ತನ್ನ ಹೊಕ್ಕಳು ಅಂದರೆ ತನ್ನ ನಾಭಿಯಿಂದ ತನ್ನ ಮೊಣಕಾಲಿನವರೆಗೆ ಇಡೀ ದೇಹವನ್ನು ಮರೆಮಾಚುವುದು ಕಡ್ಡಾಯವಾಗಿದೆ. ಅದೇ ರೀತಿ ತನ್ನ ಇತರೆ ದೇಹದ ಅಂಗಾಂಗಗಳನ್ನು ಅವನು ಅದನ್ನು ಸೌಂದರ್ಯಕ್ಕಾಗಿ ಸೌಂದರ್ಯಗೊಳಿಸಬಹುದು. ಮತ್ತು ಅದೇ ರೀತಿ ತನ್ನ ಈ ಭುಜಗಳನ್ನು ಸಹ ಒಬ್ಬ ವ್ಯಕ್ತಿ ಪುರುಷನು ಅದನ್ನು ಮರೆಮಾಚಬೇಕು. ತನ್ನ ಭುಜಗಳನ್ನು ಸಹ ಅವನು ಇತರರ ಮುಂದೆ ಪ್ರದರ್ಶಿಸುವಂತಿಲ್ಲ. ಈ ರೀತಿ ಅವನ ಭುಜಗಳು ಪ್ರದರ್ಶನೆ ಆಗುವಂತಹ ಉಡುಪನ್ನು, ಡ್ರೆಸ್ ಅಂತಹ ಬಟ್ಟೆಗಳನ್ನು ಸಹ ಧರಿಸಬಾರದು. ಈ ಹಾಫ್ ಡ್ರೆಸ್ ಅದರಿಂದ ಒಬ್ಬ ವ್ಯಕ್ತಿಯ ಭುಜಗಳು ಇತರರ ಮುಂದೆ ಪ್ರದರ್ಶನಗೊಳ್ಳುತ್ತವೆ, ಹೊರಬರುತ್ತವೆ, ಜನರನ್ನು ನೋಡುತ್ತಾರೆ. ಇಂತಹ ಬಟ್ಟೆಗಳನ್ನು ಸಹ ಅವನು ಹಾಕಬಾರದು. ಏಕೆಂದರೆ ಭುಜಗಳನ್ನು ಮರೆಮಾಚುವುದು ಅದು ಮರೆಮಾಚಬೇಕು ಎಂದು ಹೇಳಲಾಗಿದೆ.
ಅದೇ ರೀತಿ ಇದರ ಹೊರತು ಅವನು ಬೇರೆ ತನ್ನ ಬೇರೆ ಅಂಗಾಂಗಗಳಿಗೆ ಸೌಂದರ್ಯಕ್ಕಾಗಿ ಅವನು ಬೇರೆ ಅಂಗಾಂಗಗಳನ್ನು ಸೌಂದರ್ಯಗೊಳಿಸಬಹುದು, ಅದನ್ನು ಬೇರೆಯವರ ಮುಂದೆ ಇತರರ ಮುಂದೆ ಪ್ರದರ್ಶಿಸಬಹುದು. ಈ ರೀತಿಯಾಗಿ ನಮಾಜ್ ಕಡ್ಡಾಯವಾಗಲಿಕ್ಕೆ ಈ ರೀತಿಯಾದಂತಹ ಬಟ್ಟೆಗಳನ್ನು ಧರಿಸಬೇಕು. ಅವನ ಭುಜಗಳನ್ನು ಪ್ರದರ್ಶನಗೊಳ್ಳಬಾರದು, ಇದರ ಮುಂದೆ ಹೊರಬರಬಾರದು. ಹೊಕ್ಕಳಿನಿಂದ ನಾಭಿಯಿಂದ ಅವನ ಮೊಳಕಾಲಿನವರೆಗೆ ಎಲ್ಲವನ ಭಾಗಗಳನ್ನು ಮುಚ್ಚಿಕೊಳ್ಳಬೇಕು. ಇದು ನಮಾಜಿಗಿರುವಂತಹ ಒಂದು ಷರತ್ತಾಗಿದೆ. ಒಂದು ವೇಳೆ ಈ ಯಾವುದೇ ಒಂದು ವಸ್ತುವಿನಲ್ಲಿ ಅವನ ಬಟ್ಟೆಗಳು ಅದು ಮರೆಮಾಚಲಿಲ್ಲ ಎಂದಾದಾಗ ಅವನ ನಮಾಜ್ ಅದು ಅಲ್ಲಾಹನ ಬಳಿ ಅಸಂಖ್ಯವಾಗುತ್ತದೆ. ಅದೇ ರೀತಿ ನಮಾಜ್ಗಳಿರುವಂತಹ 7ನೇ ಷರತ್ತು ಅದು ಸಮಯಕ್ಕೆ ತಲುಪುವುದಾಗಿದೆ. ಇನ್ನ ಸಲಾತ ಕಾನತ್ ಅಲಲ್ ಮುಮಿನೀನ ಕಿತಾಬನ್ ಮೌಕೂತ ಎಂದು ಅಲ್ಲಾಹ್ ಹೇಳ್ತಾರೆ. ಸತ್ಯವಿಶ್ವಾಸಗಳ ಮೇಲೆ ಅಲ್ಲಾಹನು ಸಮಯಕ್ಕೆ ತಕ್ಕಂತೆ ನಮಾಜನ್ನು ಕಡ್ಡಾಯಗೊಳಿಸಿದ್ದಾನೆ. ಸಮಯ ಒಂದು ನಮಾಜ್ ನಿರ್ವಹಿಸಬೇಕೆಂದರೆ ಆ ನಮಾಜಿನ ಸಮಯ ಪ್ರವೇಶಿಸಬೇಕು. ಸಮಯ ಬರುವ ಮುಂಚೆ ಅಥವಾ ಸಮಯದ ನಂತರ ಅವನು ನಮಾಜ್ ಮಾಡಬಾರದು. ಒಬ್ಬ ವ್ಯಕ್ತಿ ಮಗರಿಬಿನ ನಮಾಜ್ ಮಾಡಲು ಬಯಸುತ್ತಾನೆ, ಮಗರಿಬಿನ ನಮಾಜ್ ಅದು ಪ್ರವೇಶಗೊಳ್ಳಬೇಕು. ಮಗರಿಬಿನ ನಮಾಜಿನ ಸಮಯ ಬರುವ ಮುಂಚೆ ಒಬ್ಬ ವ್ಯಕ್ತಿ ಮಗರಿಬಿನ ನಮಾಜ್ ಮಾಡಿದರೆ ಅವನ ನಮಾಜ್ ಅದು ಅಲ್ಲಾಹನ ಬಳಿ ಸ್ವೀಕಾರವಾಗುವುದಿಲ್ಲ. ಇದು ನಾವು ತಿಳಿಯಬೇಕಾದಂತಹ ಅತಿ ಮುಖ್ಯವಾದಂತಹ ಒಂದು ವಿಷಯವಾಗಿದೆ. ಅದೇ ರೀತಿ ಕೆಲವೊಂದು ನಮಾಜ್ಗಳಿಗೆ ಅಲ್ಲಾಹು ನಮಗೆ ಒಂದು ರೀತಿಯಾದಂತಹ ನಮಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಆಫರ್ ಕೊಟ್ಟಿದ್ದಾನೆ. ಅಂದರೆ 2 ನಮಾಜ್ಗಳನ್ನು ನಾವು ಒಟ್ಟುಗೂಡಿಸಿ ನಮಾಜ್ ಮಾಡಬಹುದು. ಅದನ್ನು ಜಮಾ ಕಸರ್ ಎಂದು ಹೇಳಲಾಗುತ್ತದೆ. ಈ ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅವನ ಪ್ರಯಾಣಕ್ಕೆ ತನ್ನ ಮನೆಯಿಂದ ತನ್ನ ಊರಿನಿಂದ ಹೊರಗೆ ಹೋಗುತ್ತಾನೆ. ತನ್ನ ಊರಿನಿಂದ ಹೊರಗೆ ಹೋದಾಗ ಅವನು ಜುಹರ್ ಮತ್ತು ಅಸರ್ ನಮಾಜ್ ಅನ್ನು ಅವರು ಒಟ್ಟುಗೂಡಿಸಿ ನಮಾಜ್ ಮಾಡಬಹುದು. ಮತ್ತು ಅದೇ ರೀತಿ 4 ರಕಾತ್ ಇರುವಂತಹ ನಮಾಜ್ ಅನ್ನು 2 ರಕಾತನ್ನಾಗಿ ಅವನು ಕಡಿಮೆ ಮಾಡಿ ನಮಾಜ್ಗಳನ್ನು ಮಾಡಬಹುದು. ಅಲ್ಲಾಹು ಸುಬ್ಹಾನಹು ವ ತಆಲಾ ಇದಕ್ಕೆ ಈ ಕುರಿತಾಗಿ ಪವಿತ್ರ ಕುರಾನ್ನಲ್ಲಿ ವಿಸ್ತರಿಸಿದ್ದಾನೆ. ಪ್ರವಾದಿಯವರ ಬಹಳಷ್ಟು ಹದೀಸ್ಗಳು ಈ ಕುರಿತಿದೆ. ಲೈಸ ಅಲೈಕುಂ ಜುನಾಹ್, ನೀವು ಪ್ರಯಾಣದಲ್ಲಿ ನಿಮ್ಮ ಮನೆಗಳಿಂದ ಹೊರಗಡೆ ಬಂದಾಗ ನೀವು 2 ನಮಾಜ್ಗಳನ್ನು ಒಟ್ಟುಗೂಡಿಸಿ ನೀವು ನಮಾಜ್ ಮಾಡಬಹುದು ಎಂದು ಅಲ್ಲಾಹು ನಮಗೆ ಆದೇಶಿಸಿದ್ದಾನೆ. ಅದೇ ರೀತಿ ಒಬ್ಬ ವ್ಯಕ್ತಿ ಅವನಿಗೆ ಈ ನಮಾಜಿನ ಸಮಯ ಇದು ಆಗಲಿಲ್ಲ ಎಂದು ಅದರ ಕುರಿತು ಜ್ಞಾನವಿದ್ದರೂ ಸಹ ಅವನು ಆ ಒಂದು ನಮಾಜನ್ನು ಆ ಸಮಯಕ್ಕೆ ತಕ್ಕಂತೆ ಮಾಡಲಿಲ್ಲ, ಅಥವಾ ಆ ಸಮಯ ಮುಗಿದ ನಂತರ ಮಗ್ರಿಬಿನ ನಮಾಜಿನ ಒಂದು ನಿಶ್ಚಿತ ಒಂದು ಸಮಯ ಇದೆ. ಪ್ರತಿಯೊಂದು ನಮಾಜಿಗೆ ಅದರ ಪ್ರಾರಂಭದ ಒಂದು ಸಮಯ ಇದೆ, ಅದರ ಕೊನೆಯ ಒಂದು ಸಮಯ ಇದೆ. ಫಜರಿನ ಬೆಳಗ್ಗೆ ಫಜರ್ ನಮಾಜಿನ ಸಮಯ ಸುಬಹ ಫಜರುಲ್ ಸಾದಿಕ್ ಬೆಳಗಿನ ಒಂದು ಮುಂಜಾವಿನ ಸಮಯಕ್ಕಿಂತ ಹಿಡಿದು ಸೂರ್ಯನು ಉದ್ಭವವಾಗುವ ಮುಂಚಿನ ಸಮಯಕ್ಕಿಂತ ಅದರ ಕೊನೆಯ ಸಮಯ. ಅದೇ ರೀತಿ ಮಗರಿಬ್ ನಮಾಜಿನ ಒಂದು ಸಮಯ ಸೂರ್ಯನು ಅದು ಸಂಪೂರ್ಣವಾಗಿ ಮುಳುಗಿದ ನಂತರದಿಂದ ಮಗರಿಬಿನ ನಮಾಜ್ ಪ್ರಾರಂಭವಾಗಿ ಆಕಾಶದ ಮೇಲೆ ಶಫಕ್ ಅಂದರೆ ಕೆಂಪು ಸೂರ್ಯನ ಸೂರ್ಯನ ಕಿರಣಗಳ ಕೆಂಪು ಒಂದು ರೀತಿಯಾದ ಚಿಹ್ನೆಗಳು ಆಕಾಶದಲ್ಲಿ ಕಾಣುತ್ತವೆ. ಅದು ಮಾಯವಾಗುವವರೆಗೆ ಮಾತ್ರ ಮಗರಿಬ್ ನಮಾಜಿನ ಸಮಯ. ಆ ಸಮಯ ಮುಗಿದ ನಂತರ ಒಬ್ಬ ವ್ಯಕ್ತಿ ಮಗರಿಬಿನ ನಮಾಜ್ ನಿರ್ವಹಿಸಿದ್ರೆ ಅಂತಹ ವ್ಯಕ್ತಿ ನಮಾಜ್ ಅಲ್ಲಾಹನ ಬಳಿ ಸ್ವೀಕಾರವಾಗುತ್ತದೆ. ಇದು ನಮಾಜಿಗಿರುವಂತಹ ಕೆಲವು ಮುಖ್ಯ ಷರತ್ತುಗಳು. ಇದನ್ನು ನಾವು ಖಂಡಿತವಾಗಿ ನಾವು ಅರಿಯಬೇಕು. ಅದೇ ರೀತಿ ಇಶಾ ನಮಾಜಿಗೆ ಒಂದು ಸಮಯ ಇದೆ. ಇಶಾ ನಮಾಜ್ ಯಾವಾಗಾದರೂ ಮಾಡಬಹುದು. ಇಶಾ ನಮಾಜನ ಪ್ರಾರಂಭದ ಒಂದು ಸಮಯವಿದೆ. ಅದೇ ರೀತಿ ಮಧ್ಯರಾತ್ರಿಯವರೆಗೆ ಮಾತ್ರ ಇಶಾ ನಮಾಜಿನ ಸಮಯ. ಕೆಲವೊಬ್ಬರು ಮಧ್ಯರಾತ್ರಿಯ ನಂತರವೂ ಸಹ ಇಶಾ ನಮಾಜ್ ಮಾಡಲಿಕ್ಕೆ ಅವರು ಪ್ರಯತ್ನಿಸಿದರೆ, ಇಶಾ ನಮಾಜ್ ಮಾಡಿದರೆ ಅವರ ನಮಾಜ್ ಅಲ್ಲಾಹನ ಬಳಿ ಸ್ವೀಕಾರವಾಗಿದೆ. ಕೆಲವೊಬ್ಬರು ಬೆಳಗ್ಗೆ 11 ಗಂಟೆಗೆ 10 ಗಂಟೆಗೆ ಅವರಿಗೆ ನಿದ್ರೆ ಎಚ್ಚರವಾದಾಗ ಮತ್ತು ಫಜರ್ ನಮಾಜ್ ಮಾಡುತ್ತಾರೆ. ಅವರ ಈ ನಮಾಜ್ ಅಲ್ಲಾಹನ ಬಳಿ ಸ್ವೀಕಾರವಾಗುವುದಿಲ್ಲ. ಪ್ರತಿಯೊಂದು ನಮಾಜಿಗೆ ಒಂದು ಸಮಯವನ್ನು ಅಲ್ಲಾಹನು ನಿಗದಿಪಡಿಸಿದ್ದಾನೆ. ಆ ಸಮಯಕ್ಕೆ ತಕ್ಕಂತೆ ಒಬ್ಬ ವ್ಯಕ್ತಿ ನಮಾಜ್ ನಿರ್ವಹಿಸದೆ ಮಾತ್ರ ಅವನ ನಮಾಜ್ ಅದು ಅಲ್ಲಾಹನ ಬಳಿ ಸ್ವೀಕಾರವಾಗಿದೆ. ಇದೇ ಮಾತನ್ನು ಪ್ರವಾದಿಗಳು ಹದೀಸರಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಅವನ ನಮಾಜಿನ ವಿಚಾರಣೆಯಲ್ಲಿ ಅವನು ಅಲ್ಲಾಹನ ಬಳಿ ಯಶಸ್ವಿಯಾದರೆ ಅವನು ಇತರೆ ಎಲ್ಲಾ ರೀತಿಯ ಪ್ರಶ್ನೆಗಳಲ್ಲಿ ಅಲ್ಲಾಹನ ಬಳಿ ಅವನು ಯಶಸ್ವಿಯಾಗುತ್ತಾನೆ.
ಅಂದರೆ ಒಬ್ಬ ವ್ಯಕ್ತಿಯ ನಮಾಜ್ ಅದು ಸರಿ ಹೋದರೆ ಅಲ್ಲಾಹನ ಬಳಿ ಎಲ್ಲಾ ಷರತ್ತುಗಳಿಗೆ ಆ ನಮಾಜಿಗೆ ಇರಬೇಕಾದಂತಹ ಎಲ್ಲಾ ರೀತಿಯ ವಿಶೇಷತೆಗಳನ್ನು ಒಟ್ಟುಗೂಡಿಸಿ ಒಬ್ಬ ವ್ಯಕ್ತಿಯ ನಮಾಜ್ ನಿರ್ವಹಿಸಿದರೆ ಅಂತಹ ವ್ಯಕ್ತಿಯ ನಮಾಜ್ ಅಲ್ಲಾಹನ ಬಳಿ ಸ್ವೀಕಾರವಾಗುತ್ತದೆ. ನಾವು ಇದನ್ನು ಬಹಳ ಬಹಳ ಉತ್ತಮವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ನಮ್ಮಲ್ಲಿ ಬಹಳಷ್ಟು ಪರೀಕ್ಷೆಗಳಿವೆ. ಈ ಒಂದು ನಮ್ಮ ಈ ಸದ್ಯ ಕಾಲದಲ್ಲಿ ನೀಟ್ ಎಂಬ ಪರೀಕ್ಷೆ ಇದೆ, ಬಹಳಷ್ಟು ರೀತಿಯ ಪರೀಕ್ಷೆಗಳಿವೆ. ಆ ಪರೀಕ್ಷೆಗಳಿಗೆ ಬಹಳಷ್ಟು ರೀತಿಯ ವಿಚಾರಣೆಗಳಿವೆ. ಈ ಪರೀಕ್ಷೆ ನೀವು ಪಾಸ್ ಮಾಡಬೇಕೆಂದಾದರೆ ಇದಕ್ಕೆ ಈ ಷರತ್ತು ಇದೆ. ಆ ಷರತ್ತು ಅನ್ವಯವಾದರೆ ಮಾತ್ರ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ. ಅದೇ ರೀತಿ ನಮಾಜಿಗೂ ಸಹ ಕೆಲವೊಂದು ಕಂಡೀಷನ್ಸ್ಗಳಿವೆ, ಕೆಲವೊಂದು ಷರತ್ತುಗಳು. ನಾವು ಹಾಗೆ ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ನಾವು ನಮಾಜ್ ಮಾಡುತ್ತಿದ್ದೇವೆ, ನಮ್ಮ ಮನಸ್ಸು ಅಲ್ಲಿದೆ, ನಾವು ಸಮಯಕ್ಕೆ ತಕ್ಕಂತೆ ನಮಾಜ್ ಮಾಡುತ್ತಿಲ್ಲ, ನಮಾಜಿನಲ್ಲಿ ಯಾವುದೇ ರೀತಿಯ ಜೀವವಿಲ್ಲ, ಸುಮ್ಮನಲ್ಲೇ ನಾವು ಕೈಕಟ್ಟಿ ನಿಂತಿದ್ದೇವೆ. ಆದರೆ ನಮಾಜಿನಲ್ಲಿರುವಂತಹ ಜೀವ ಆ ನಮಾಜಿನಲ್ಲಿಲ್ಲ. ಅಂತಹ ನಮಾಜಿನ ಅಲ್ಲಾಹನಿಗೆ ಯಾವುದೇ ರೀತಿಯ ಅವಶ್ಯಕತೆ. ನಾವು ಸಂಪೂರ್ಣವಾಗಿ ಅಲ್ಲಾಹ್ ಪ್ರವಾದಿಗಳು ಹೇಳಲು, ನೀವು ನಮಾಜ್ ಮಾಡುವಾಗ ನೀವು ಅಲ್ಲಾಹನನ್ನು ನೋಡುತ್ತಿದ್ದೀರಿ ಎಂಬ ಭಾವನೆಯಿಂದ ನೀವು ನಮಾಜ್ ಮಾಡಬೇಕು. ಇದು ನಿಮಗೆ ಸಾಧ್ಯವಾಗದಿದ್ದರೆ ಅಲ್ಲಾಹ್ ನಮ್ಮನ್ನು ನೋಡುತ್ತಿದ್ದಾನೆ ಎಂಬ ಭಾವನೆಯಿಂದ ನಾವು ನಮಾಜ್ ಮಾಡಬೇಕು. ಅಲ್ಲಾಹ್ ಮುಂದೆ ನಾವು ನಿಂತುಕೊಂಡಾಗ ಅಲ್ಲಾಹನಿಗೆ ನಾನು ನೋಡುತ್ತಿದ್ದೇನೆ ಅಥವಾ ಅಲ್ಲಾಹ್ ನನ್ನನ್ನು ನೋಡುತ್ತಿದ್ದಾನೆ ಎಂಬ ಕಲ್ಪನೆಯಿಂದ ನಾವು ನಮಾಜ್ ಮಾಡಿದರೆ ಅಂತಹ ನಮಾಜ್ ಅದು ನಮಗೆ ನಮ್ಮ ಜೀವನದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ. ಈ ರೀತಿಯಾದಂತಹ ನಮಾಜ್ಗೆ ಕೆಲವೊಂದು ಷರತ್ತುಗಳಿವೆ. ಕೊನೆಯ ಒಂದು ಷರತ್ತು ಇದೆ. ಅದೇನೆಂದರೆ, ನಾವು ನಮಾಜ್ ಮಾಡುವಾಗ ಕಾಬಕ್ಕೆ ಮುಖ ಮಾಡಿ ನಾವು ನಮಾಜ್ ಮಾಡಬೇಕು. ಕಾಬಕ್ಕೆ ವಿರುದ್ಧವಾಗಿ ಕಾಬಕ್ಕೆ ಮುಖ ಮಾಡದೆ ಕಾಬ ದಿಕ್ಕಿಗೆ ವಿರುದ್ಧ ದಿಕ್ಕಿಗೆ ಅವನ ನಮಾಜ್ ಮಾಡಿದರೆ ಅವನ ನಮಾಜ್ ಅಲ್ಲಾಹನ ಬಳಿ ಸ್ವೀಕಾರವಾಗುತ್ತದೆ. ಇದಕ್ಕೆ ಕೆಲವೊಂದು ನಮಗೆ ನಮಗೆ ಈ ಒಂದು ಷರತ್ತಿಗೆ ಕೆಲವೊಂದು ನಮಗೆ ಅಲ್ಲಾಹು ಸುಬ್ಹಾನಹು ವ ತಆಲ ಕೆಲವೊಂದು ನಮಗೆ ಐಚ್ಛಿಕವಾದಂತಹ ನಮಗೆ ಅಲ್ಲಾಹು ಸುಬ್ಹಾನಹು ವ ತಆಲ ಒಂದು ಆಫರ್ಗಳನ್ನು ಕೊಟ್ಟಿದ್ದಾರೆ. ಅರ್ಥಾತ್ ಅಂದರೆ ಆಫರ್ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಅವನು ಕಿಬ್ಲಾ ಮಾಡಲಿಕ್ಕೆ ಅವನಿಗೆ ಯಾವುದೇ ರೀತಿಯ ಸಾಮರ್ಥ್ಯವಿಲ್ಲ. ಉದಾಹರಣೆಗೆ, ಅವನು ವಿಮಾನದಲ್ಲಿ ಅವನು ಪ್ರಯಾಣ ಮಾಡುತ್ತಿದ್ದಾನೆ. ವಿಮಾನವು ಅದು ಕಾಬಾ ದಿಕ್ಕಿಗೆ ಅದು ಪ್ರಯಾಣ ಮಾಡುತ್ತಿಲ್ಲ, ಬದಲಾಗಿ ಕಾಬಕ್ಕೆ ವಿರುದ್ಧವಾಗಿ ಅದು ಪ್ರಯಾಣ ಮಾಡುತ್ತಿದೆ ಎಂದಾಗ ಅವನು ಆ ಯಾವ ದಿಕ್ಕಿನಲ್ಲಿ ಅವನ ಸವಾರಿ, ಅವನ ಬಸ್, ಅದು ವಿಮಾನ ಅದು ಹೋಗುತ್ತಿದೆಯೋ ಆ ರೀತಿಯಾಗಿ ಅವನು ನಮಾಜ್ ಮಾಡಬಹುದು. ಅದೇ ರೀತಿ ಒಬ್ಬ ವ್ಯಕ್ತಿ ಪ್ರಾಣಿಯ ಮೇಲೆ ನಮಾಜ್ ಮಾಡಬೇಕೆಂದರೆ ಆ ಕಾಲದಲ್ಲಿ ಒಂಟೆಗಳು, ಕುದುರೆಗಳು, ಕತ್ತೆಗಳ ಮೇಲೆ ಜನರೆಲ್ಲ ಪ್ರಯಾಣ ಮಾಡುತ್ತಿದ್ದಾರೆ. ಅವನು ಕಡ್ಡಾಯ ನಮಾಜ್ ಮಾಡಬೇಕೆಂದಾದರೆ ಅವನು ತನ್ನ ಪ್ರಾಣಿಯನ್ನು, ಅವನು ತನ್ನ ಕುದುರೆಯನ್ನು, ಕತ್ತೆಯನ್ನು ಕಾಬಕ್ಕೆ ಮುಖ ಮಾಡಿ ಮೊದಲನೇದಾಗಿ ಅದನ್ನು ಬಿಡಬೇಕು. ಅದಾದ ನಂತರ ಅದು ಕಾಬಾದ ವಿರುದ್ಧವಾಗಿ ಅದು ಚಲಿಸಿ ಹೋದರೆ ಅವನ ನಮಾಜ್ ಅದು ಪೂರ್ಣಗೊಳ್ಳುತ್ತದೆ. ನಾವು ಟ್ರೈನಿನಲ್ಲಿ ಹೋಗುತ್ತಿದ್ದೇವೆ ಅಥವಾ ಸ್ಲೀಪರ್ ಬಸ್ಸಿನಲ್ಲಿ ಹೋಗುತ್ತಿದ್ದೇವೆ, ನಮಾಜಿನ ಸಮಯವಾಗಿದೆ, ಬಸ್ ನಮ್ಮ ಟ್ರೈನ್ ಯಾವ ಮುಖಕ್ಕೆ ಯಾವ ದಿಕ್ಕಿಗೆ ಹೋಗುತ್ತಿದೆಯೋ ಆ ರೀತಿಯಾಗಿ ನಾವು ನಮಾಜ್ ಮಾಡಬಹುದು. ಕಡ್ಡಾಯ ನಮಾಜಿಗೆ ನಾವು ನಮ್ಮ ಕಾಬಕ್ಕೆ ಮುಖ ಮಾಡಿ ನಮಾಜ್ ಮಾಡುವುದು ಇದು ಕಡ್ಡಾಯವಾಗಿದೆ. ಇದೇ ರೀತಿ ನಫಿಲ್ ನಮಾಜ್ ಇದೆ, ಐಚ್ಛಿಕ ನಮಾಜ್ ಇದೆ. ಇದಕ್ಕೆ ಕಾಬಕ್ಕೆ ಮುಖ ಮಾಡಿ ನಮಾಜ್ ಮಾಡುವುದು ಇದಕ್ಕೆ ಷರತ್ತಿಲ್ಲ. ಈ ರೀತಿಯಾದಂತಹ ಷರತ್ತುಗಳಿವೆ ನಮಾಜ್ಗಾಗಿ. ಅದೇ ರೀತಿ ಕೊನೆಯ ಒಂದು ಷರತ್ತು, ಅದು ಒಬ್ಬ ವ್ಯಕ್ತಿ ನಮಾಜ್ ಮಾಡುವ ಮುಂಚೆ ತನ್ನ ಮನಸ್ಸಿನಲ್ಲಿ ನಿಯತ್ ಮಾಡಬೇಕು, ಉದ್ದೇಶವನ್ನು ಮಾಡಿಕೊಳ್ಳಬೇಕು, ಸಂಕಲ್ಪ ಮಾಡಿಕೊಳ್ಳಬೇಕು. ನಾನು ನಮಾಜ್ ಮಾಡುತ್ತಿರುವುದು ಇದು ಫಜರ್ ನಮಾಜ್ ಆಗಿದೆ, ಇದು ಝುಹರ್ ನಮಾಜ್ ಆಗಿದೆ, ಇದು ಅಸರ್ ನಮಾಜ್ ಆಗಿದೆ, ಇದು ಮಗ್ರಿಬಿನ ನಮಾಜ್. ಈ ರೀತಿ ಅವನ ಮನಸ್ಸಿನಲ್ಲಿ ಉದ್ದೇಶ ನಿಯತ್ ಇರಬೇಕು. ನಿಯತ್ ಇಲ್ಲದೆ ಅವನು ನಮಾಜ್ ಮಾಡಿದರೆ ಅವನ ನಮಾಜ್ ಅದು ಅಲ್ಲಾಹನ ಬಳಿ ಸ್ವೀಕಾರವಾಗಿದೆ. ಮತ್ತೆ ನಿಯತ್ ಮಾಡಬೇಕೆಂದರೆ ನಿಯತ್ ಅದು ನಮ್ಮ ನಾಲಿಗೆಯಿಂದ ಮಾಡುವಂತಿಲ್ಲ, ಬದಲಾಗಿ ನಿಯತ್ ಅದು ಉದ್ದೇಶ ಮಾಡುವಂತಹದ್ದು ಜಾಗದ ಮನಸ್ಸಾಗಿದೆ. ನಾನು ಊಟ ಮಾಡುತ್ತಿದ್ದೇನೆ ಎಂದು ಹೇಳಿ ನಾವು ಊಟ ಮಾಡುವುದಿಲ್ಲ. ನಾನು ಹೊರಗಡೆ ಹೋಗುತ್ತಿದ್ದೇನೆ ಎಂದು ಆ ವ್ಯಕ್ತಿ ಹೊರಗಡೆ ಹೋಗುತ್ತಿಲ್ಲ, ಬದಲಾಗಿ ನಾವು ನಿಯತ್ ಮಾಡುವಂತಹ ಸ್ಥಳವು ಜಾಗವು ಮನಸ್ಸಾಗಿದೆ. ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡರೆ ಅದುವೇ ನಿಯತ್ ಆಗುತ್ತದೆ. ಇನ್ನು ಬಹಳಷ್ಟು ನಮಾಜಿಗೆ ಇರುವಂತಹ ಬಹಳಷ್ಟು ಷರತ್ತುಗಳು ನಾವು ಮುಂದಿನ ತರಗತಿಯಲ್ಲಿ ಕೇಳಬಹುದು. ಈ ಎಲ್ಲ ಷರತ್ತುಗಳನ್ನು ನಾವು ಅನ್ವಯಿಸಿಕೊಂಡು ನಮಾಜ್ ಮಾಡಿದರೆ ಖಂಡಿತವಾಗಿಯೂ ನಮ್ಮ ನಮಾಜ್ ನಮ್ಮ ಜೀವನದಲ್ಲಿ ಅದು ನಮಗೆ ಬದಲಾವಣೆ ತರಲಿಕ್ಕೆ ಸಾಧ್ಯ.
ಮತ್ತು ಅಲ್ಲಾಹು ಈ ನಮಾಜಿನ ಮೂಲಕ ನಮ್ಮ ಜೀವನದಲ್ಲಿ ನಮಗೆ ಅಲ್ಲಾಹು ಯಶಸ್ವಿಯನ್ನು ಕೊಡಲಿಕ್ಕೆ ಸಾಧ್ಯ. ಅಲ್ಲಾಹು ನಮ್ಮೆಲ್ಲರನ್ನು ಎಲ್ಲಾ ರೀತಿಯ ಷರತ್ತುಗಳನ್ನು ಅನ್ವಯಿಸಿಕೊಂಡು ನಮಾಜ್ ಮಾಡುವಂತಹ ತೌಫೀಕನ್ನು ದಯಪಾಲಿಸಲಿ. ಇಸ್ಲಾಂ ಮತ್ತು ಪವಿತ್ರ ಕುರಾನ್ ಮತ್ತು ಪ್ರವಾದಿಗಳ ಹದೀಸ್ಗಳ ಜ್ಞಾನವನ್ನು ಹೆಚ್ಚಾಗಿ ನಾವು ಪಡೆಯುವಂತಹ ಅಲ್ಲಾಹು ತೌಫೀಕ್ ನಮಗೆ ದಯಪಾಲಿಸಲಿ. ಆಮೀನ್. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.